ಹೇಳಿದ ನಮ್ಮ ತಾ ಹೇಳಿದ ನಮ್ಮವೇ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕೈಬಿಡನು ಎಂಬ ಚಾನೆಲ್ಗೆ ನಾನು ನಿಮ್ಮನ್ನು ಆಹ್ವಾನಿಸುತ್ತೇನೆ. ಪ್ರಿಯ ಸಹೋದರ ಸಹೋದರಿ, ಖಂಡಿತವಾಗಿ ಯೇಸು ಸ್ವಾಮಿ ನಿಮ್ಮನ್ನ ಕೈ ಬಿಡದೆ ದೇವರು ಅದ್ಭುತವಾಗಿ ನಡೆಸ್ತಾರೆ. ಇವತ್ತು ನಾನು ಮಾತನಾಡುವಂಥ ವಿಷಯ 100ರಷ್ಟು ಆಶೀರ್ವಾದ ಎಂಬುದಾಗಿ. ಸತ್ಯವೇದದಲ್ಲಿ ಅನೇಕ ಭಾಗಗಳಲ್ಲಿ ಯೇಸು ಸ್ವಾಮಿನೇ ಹೇಳಿದ್ದಾರೆ 100ರಷ್ಟು ಆಶೀರ್ವಾದ ಎಂಬುದಾಗಿ. ಹಾಗಾದ್ರೆ ಸತ್ಯವೇದದಲ್ಲಿ 100ರಷ್ಟು ಆಶೀರ್ವಾದ ಯಾರು ಪಡೆದರು ಎಂಬುದಾಗಿ ನಾವು ನೋಡೋದಾದ್ರೆ, ಸತ್ಯವೇದದಲ್ಲಿ ಆದಿಕಾಂಡ 26ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ: ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿ ಪಡಿಸಿದನು ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಸಾಕನು ಆ ದೇಶದಲ್ಲಿದ್ದೇ 100ರಷ್ಟು ಫಲ ಹೊಂದಿದನೆಂಬುದಾಗಿ. 100 ಅನ್ನೋದಾದ್ರೆ ನಮ್ಗೆ ಒಂದು ಪೂರ್ಣತೆಯನ್ನ ತೋರಿಸ್ತದೆ. 100 ಅನ್ನೋದಾದ್ರೆ ನಮ್ಗೆ ಪೂರ್ಣತೆ, ಪೂರ್ಣ ಆಶೀರ್ವಾದ ಇದೆ ಎಂಬುದಾಗಿ. ಯೇಸು ಸ್ವಾಮಿ ಯಾವಾಗಲೂ ತನ್ನ ಮಕ್ಕಳನ್ನ 100ರಷ್ಟು ಆಶೀರ್ವದಿಸಬೇಕೆಂಬುದಾಗಿ ಅವರು ಆಸೆ ಪಡ್ತಾರೆ. ಅವ್ರಿಗೂ ಆಸೆನೂ ಹಾಗೆ ಇದೆ. ಈ ಇಸಾಕ ವೈರಿಯ ದೇಶದಲ್ಲಿ ಇದ್ದುಕೊಂಡು 100ರಷ್ಟು ಆಶೀರ್ವಾದ ಹೊಂದಿದ. ಯಾಕಂದ್ರೆ ಕರ್ತನು ಆತನನ್ನ ಆಶೀರ್ವಾದ ಮಾಡಿದ್ರು. ಹಾಗಾದ್ರೆ ಇಸಾಕರನ್ನ ಆಶೀರ್ವಾದ ಮಾಡಬೇಕಾದ್ರೆ, ವೈರಿಯ ದೇಶದಲ್ಲೇ ಆಶೀರ್ವಾದ ಮಾಡಬೇಕಾದ್ರೆ ಇಸಾಕನಲ್ಲಿ ಏನೋ ಒಂದು ಗುಣ ಇದೆ ಎಂಬುದಾಗಿ ನಾವು ನೋಡಬಹುದು. ದೇವರು ಅದನ್ನ ಗಮನಿಸಿ ಆತನನ್ನ 100ರಷ್ಟು ಆಶೀರ್ವಾದ ಮಾಡಿದ್ರು. 26ನೇ ಅಧ್ಯಾಯದಲ್ಲಿ ನಾವು ನೋಡ್ಬೇಕಾದ್ರೆ ಇಸಾಕನಿಗೆ ಧನ, ಕುರಿ, ಸಂಪತ್ತು, ದಾಸ ದಾಸಿಯರು ಇವ್ರನ್ನೆಲ್ಲರನ್ನ ದೇವರು ಹೆಚ್ಚಿಸ್ತಾರೆ. ಇದನ್ನ ಕಂಡಂತ ಫಿಲಿಷ್ಟಿಯರಿಗೆನೆ ಹೊಟ್ಟೆ ಕಿಚ್ಚಾಗ್ತದೆ. ಯಾಕಂತ ಹೇಳಿದ್ರೆ, ಆ ಒಂದು ಬರಗಾಲದಲ್ಲಿ ನಾವ್ ಎಷ್ಟು ಕಷ್ಟಪಟ್ರು, ಎಷ್ಟು ಬೆಳೆ ಹಾಕಿದ್ರು ನಮ್ಗೆ ಕೈಗೆ ಸಿಕ್ಕಿಲ್ಲ. ಇಸಾಕನಿಗೆ ಮಾತ್ರ ಹೇಗೆ ಬೆಳೆ ಸಿಕ್ತು? ಇಸಾಕ 100ರಷ್ಟು ಕೊಯ್ಕೊಂಡೆ ಎಂಬುದಾಗಿ ಆಶ್ಚರ್ಯ ಪಡ್ತಾ ಇದ್ರೆ, ಮತ್ತೆ ಇಸಾಕನ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಾರೆ. ಹೌದು ದೇವ ಮಕ್ಕಳೇ, ಇಸಾಕನಲ್ಲಿದ್ದಂತ ಗುಣ ನಿಮ್ಮಲ್ಲಿ ಇರೋದಾದ್ರೆ ಈ ದೇಶದಲ್ಲೇ ನಿಮ್ಮನ್ನು ಕೂಡ ನೀವು ಇರುವಂತ ಸ್ಥಳದಲ್ಲಿ, ಅದು ಯಾವುದೇ ಸ್ಟೇಟ್ ಆಗಿರ್ಲಿ, ಊರಾಗಿರ್ಲಿ, ಪಟ್ಟಣ ಆಗಿರ್ಲಿ, ಜಾಗ ಆಗಿರ್ಲಿ, ಅಲ್ಲೇ ಕರ್ತನ್ ನಿಮ್ಮನ್ನ ಆಶೀರ್ವಾದ ಮಾಡಿ ಉನ್ನತ ಸ್ಥಾನಕ್ಕೆ ತರ್ತಾರೆ. ಹಾಗಾದ್ರೆ ಇಸಾಕನಲ್ಲಿ ಏನ್ ಗುಣ ಇತ್ತು? ಇಸಾಕ ಅಂದಿದ ತಕ್ಷಣ ನಮ್ಗೆ ಜ್ಞಾಪಕ ಬರೋದೇನಂತ ಹೇಳಿದ್ರೆ, ಇಸಾಕ ದೇವರ ವಾಕ್ಯಗಳನ್ನ ಧ್ಯಾನಿಸ್ತಾ ಇದ್ದ ಎಂಬುದಾಗಿ. ಪ್ರಿಯರೇ, ಇವತ್ತು ನೀನು ಪ್ರಾರ್ಥನೆ ಮಾಡ್ಬೋದು, ಅದು ಬಹಳ ಸಂತೋಷ. ವಾಕ್ಯ ಓದ್ಬೋದು, ಅದು ಬಹಳ ಸಂತೋಷನೇ. ಆದ್ರೆ ನಿನ್ನಲ್ಲಿ ಇನ್ನೊಂದು ಗುಣ ಇರಬೇಕು. ಏನಂತ ಹೇಳಿದ್ರೆ, ದೇವರ ವಾಕ್ಯಗಳನ್ನ ಧ್ಯಾನ ಮಾಡೋದು. ದೇವರ ವಾಕ್ಯನ ನೀನು ಧ್ಯಾನ ಮಾಡು. ನೀನು ಇದ್ದಂಥ ಸ್ಥಳದಲ್ಲಿಯೇ, ವೈರಿಯ ಸ್ಥಳದಲ್ಲಿಯೇ, ನಿನ್ನನ್ನು ಕೆಳಗೆ ಹಾಕಿದಂಥ ಸ್ಥಳದಲ್ಲಿಯೇ, ನಿನ್ನ ಬಂಧು ಮಿತ್ರರ ಮಧ್ಯದಲ್ಲೇ ನೀನು ಉನ್ನತ ಸ್ಥಾನಕ್ಕೆ ಬರುವಾಗೆ ಕರ್ತನ್ ನಿನ್ನನ್ನು ಆಶೀರ್ವಾದ ಮಾಡ್ತಾರೆ. ಇವತ್ತು ಎಷ್ಟೋ ಜನಕ್ಕೆ ಯಾಕೆ ಮೇಲೆ ಬರಕ್ಕಾಗ್ತಾ ಇಲ್ಲ ಅಂದ್ರೆ ಕಾರಣ ಏನ್ ಗೊತ್ತಾ? ಅವರು ದೇವರ ವಾಕ್ಯಗಳನ್ನ ಧ್ಯಾನಿಸ್ತಾ ಇಲ್ಲ. ಏನೋ ಒಂದು 5 ನಿಮಿಷ ವಾಕ್ಯ ಓದ್ತಾರೆ, ಆಮೇಲೆ ಪ್ರಯಾಣ ಮಾಡ್ತಾರೆ, ಹೋಗ್ತಾರೆ. ಮತ್ತೆ ವಾಕ್ಯವನ್ನ ಧ್ಯಾನ ಮಾಡೋದು ಅಭ್ಯಾಸ ಮಾಡ್ಕೊಂಡಿರಲ್ಲ. ಕೆಲವರು ತಮ್ಮ ಕುಟುಂಬಗಳ ಬಗ್ಗೆ ಯೋಚಿಸ್ತಾ ಇರ್ತಾರೆ. ಅದೇ ಒಂದು ನೀನು ಆಫೀಸ್ಗೆ ಹೋದಾಗ, ನೀನು ಕಾಲೇಜ್ಗೆ ಹೋದಾಗ, ನೀನು ಸ್ಕೂಲ್ಗೆ ಹೋದಾಗ, ನಿನ್ನ ದೇವರ ವಾಕ್ಯ ಓದಿರ್ತೀಯಲ್ಲ, ಅದನ್ನ ಸ್ವಲ್ಪ ಮೆಲ್ಕಾಕೋಕ್ಕೆ ನೋಡು, ಧ್ಯಾನ ಮಾಡಕ್ಕೆ ನೋಡು. ದೇವ್ರು ನಿನ್ನ ನೋಡಿ ಆಶೀರ್ವಾದ ಮಾಡ್ತಾರೆ. ಇಸಾಕ ಆಶೀರ್ವಾದ ವೈರಿಯ ದೇಶದಲ್ಲಿ ಹೊಂದಬೇಕಾದ ಕಾರಣ ಏನು ಗೊತ್ತಾ? ದೇವರ ವಾಕ್ಯವನ್ನು ಧ್ಯಾನಿಸುವಂತ ಒಬ್ಬ ಮನುಷ್ಯನಾಗಿರ್ತಾನೆ. ಪ್ರಿಯರೇ, ನಿಮ್ಮನ್ನು ಕೂಡ ಕರ್ತನ ಮೇಲೆ ಎತ್ತಬೇಕೆಂಬುದಾಗಿ ಬಹಳ ಆಸೆ ಉಳ್ಳವರಾಗಿದ್ದಾರೆ. ನಿಮ್ಮನ್ನು ಕೂಡ ಈ ಒಂದು ಕಾಲದಲ್ಲಿ ಕೂಡ ಉನ್ನತ ಪದವಿಗೆ ತರಬೇಕೆಂಬುದು ಆಶೀರ್ವಾದವಾಗಿದ್ದಾರೆ. ಇದುವರೆಗೂ ಕಾಪಾಡಿದಂತ ಆ ದೇವರು ನಿಮ್ಮನ್ನು ಇನ್ನು ಮುಂದೆಯೂ ಕಾಪಾಡ್ತಾರೆ. ಆದ್ರಿಂದ ಪ್ರಿಯ ಸಹೋದರ ಸಹೋದರಿ, ಇಸಾಕರಿಗಿಂತ ಆ ಗುಣವನ್ನ ನೀವು ಅಭ್ಯಾಸ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ವಾಕ್ಯ ಓದ್ರಿ, ಧ್ಯಾನ ಮಾಡ್ರಿ. 100ರಷ್ಟು ಫಲ ಕೊಯ್ಕೊಂತರ. ನಿನ್ನ ವೈರಿಗಳು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೆ. ಇವನ್ಗೆ ಹೇಗ್ ಬಂತು, ಇವ್ರಿಗೆ ಹೇಗ್ ಬಂತು, ಈ ಕುಟುಂಬ ಹೆಂಗ್ ಆಶೀರ್ವಾದ ಹೊಂದ್ತಾ ಇದೆ, ಈ ಕುಟುಂಬದಂತ ಸಮಾಧಾನ ಹೇಗೆ, ನಮ್ಮನೇಲಿ ಇಲ್ವೇ ಆ ರೀತಿ
ಹಣ ಇದೆ, ಆಸ್ತಿ ಇದೆ, ಅಂತಸ್ತಿದೆ, ಎಲ್ಲ ಇದ್ರೂ ನಮಗೆ ಸಮಾಧಾನ ಇಲ್ಲ, ಸಂತೋಷ ಇಲ್ಲ. ಈ ಕುಟುಂಬದಲ್ಲಿ ಮಾತ್ರ ಹೇಗೆ ಇದೆಲ್ಲ ಎಂಬುದಾಗಿ ಅವರಲ್ಲೇ ಒಂದು ಪ್ರಶ್ನೆಗಳು ಬರುವ ಹಾಗೆ ಕಾರ್ಯಗಳು ನಡೆಯಕ್ಕೆ ಹೋಗ್ತದೆ. ಆದರೆ ನೀನ್ ದೇವರ ವಾಕ್ಯಗಳನ್ನ ಧ್ಯಾನ ಮಾಡು. ಖಂಡಿತವಾಗಿ ಇಸಾಕರನ್ನ ಆಶೀರ್ವಾದ ಮಾಡಂತ ಅದೇ ದೇವರು ನಿನ್ನನ್ನು ಆಶೀರ್ವಾದ ಮಾಡಿ 100ರಷ್ಟು ಮೇಲಕ್ಕೆ ತರ್ತಾರೆ. ಯಾಕಂದ್ರೆ ದೇವ್ರು, ನಮ್ಮ ದೇವರು ಆಶೀರ್ವದಿಸುವಂತ ದೇವರು. ಕರ್ತನ ಈ ವಾಕ್ಯಗಳನ್ನ ಆಶೀರ್ವಾದ ಮಾಡ್ಲಿ. ಕಣ್ಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯೇ, ನಿಮ್ಮ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸ್ತೇನೆ. ದೇವರೇ, ನನ್ನ ಜನರನ್ನ 100ರಷ್ಟು ಆಶೀರ್ವದಿಸಪ್ಪ, ಮೇಲಕ್ಕೆತ್ತು ಸ್ವಾಮಿ. ಕರ್ತನೆ, ಅವರ ಉನ್ನತ ಪದವಿಗೆ ಬರುವಾಗೆ ನೀನು ಕಾರ್ಯ ಮಾಡು. ಯಾರ್ಯಾರು ಈ ವಾಕ್ಯಗಳನ್ನ ಕೇಳಿ ನಿನ್ನ ವಾಕ್ಯಗಳನ್ನ ದೇವರೇ ಅವರ ದಾರಿಯಲ್ಲೂ ಧ್ಯಾನಿಸ್ತಾ ನಿನ್ನ ನಾಮವನ್ನು ಸ್ಮರಿಸಬೇಕಾದ್ರೆ ಸ್ವಾಮಿ, ನಾವು ವಾಕ್ಯಗಳನ್ನ ಸ್ಮರಿಸಬೇಕಾದ್ರೆ ಕರ್ತನೆ, ಅವರನ್ನ ವೈರಿಯ ದೇಶದಲ್ಲೇ, ವೈರಿಗಳಿರುವಂತ ಜಾಗದಲ್ಲೇ, ಅದು ಕೆಲಸ, ಕಾಲೇಜು, ಸ್ಕೂಲು, ಮನೆ ಆಗಿರ್ಲಿ ಸ್ವಾಮಿ, ಎಲ್ಲ ಜಾಗದಲ್ಲೂ ಅವ್ರನ್ನ ನೀ ಮೇಲಕ್ಕೆ ತದಕ್ಕೆ ಸ್ತೋತ್ರ ಸ್ವಾಮಿ. ಕರ್ತನೆ, ತಂದೆಯಾದ ದೇವರೇ, ಇವರು ಆಶೀರ್ವಾದ ಹೊಂದಲಿ ಎಂಬುದನ್ನು ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ಹೌದಪ್ಪ, ನೀವು ಈ ಮಕ್ಕಳನ್ನ ನಡೆಸಬೇಕಾಗಿ ನಾನು ಬೇಡಿಕೊಳ್ತೇನೆ. ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ, ಆಮೇನ್. ಕರ್ತನು ತಾನೇ ನಿಮ್ಮನ್ನ ಆಶೀರ್ವಾದ ಮಾಡಲಿ. ಮರಿಬೇಡಿ, ಯೇಸು ನಿಮ್ಮನ್ನ ಕೈ ಬಿಡುವುದಿಲ್ಲ. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು
ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು,